ಹಾಯ್ ಹಲೋ ಫ್ರೆಂಡ್ಸ್, ಮೈ ಸ್ಟೈಲ್ ಮಂದು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನೈಟು ಅಡುಗೆ ಮಾಡ್ತಾಯಿದ್ದೀನಿ. ವೈಟ್ ರೈಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಏನೋ ಖಾರ ಖಾರ ತಿನ್ನೋಣ ಅಂತ ಕುಡಿಯೋಣ ಅಂತೇಳಿ ರಸಮ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಕೋಲ್ಡ್ ಆದರೆ ಚಳಿಗಾಲದಲ್ಲಿ ರಸಮ್ ಕುಡಿಬೇಕಂತೇಳಿ ರಸಮ್ ಮಾಡಿ ವೈಟ್ ರೈಸ್ ಮಾಡಿ ತಿಂತಾಯಿದ್ದೀವಿ. ರಸಮ್ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಟೊಮೆಟೊ ಹಣ್ಣು ಹಾಕಿದ್ದೀನಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದೆರಡು ಸ್ಪೂನಷ್ಟು ಕರಿಕಾಳು, ಒಂದೆರಡು ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದೆರಡು ಮೆಣಸಿನ್ಕಾಯಿ ಹಾಕಿ ಗ್ರೇವಿ ಮಾಡ್ಕೊಂಬಂದಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ. ನೀರೇನು ಹಾಕಿಲ್ಲ ನಾನು, ಟೊಮೆಟೊ ಹಣ್ಣು ಇದಕ್ಕೆಲ್ಲ ಅದೇ ನೀರು, ಅದಕ್ಕೋಸ್ಕರ ನೀರು ಹಾಕ್ಲಾರ ಹಂಗೆ ಗ್ರೇವಿ ಮಾಡಿದ್ದೀನಿ. ಹುಣಸೆ ಹಣ್ಣು ಇಕ್ಕಿದ್ದೀನಿ ಫ್ರೆಂಡ್ಸ್. ನಾವು ಒಂದು ನಿಂಬೆಹಣ್ಣು ಅಷ್ಟು ಅದಕ್ಕೆ ಹುಣಸೆ ಹಣ್ಣೆಲ್ಲ ಹಿಂಡ್ಬಿಟ್ಟು ತೆಗೆದು ಅದಕ್ಕೆ ಗ್ರೇವಿ ಮಾಡಿರೋದು ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಹಾಕಿ ಹಿಂಗೆ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಕರಿಬೇವು, ಜೀರಿಗೆ, ಸಾಸಿವೆ ಹಾಕಿ ಒಂದೆರಡು ಮೂರು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಹಾಕಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಎಣ್ಣೆ ಸ್ವಲ್ಪ ಫ್ರೈ ಆಗೋವರೆಗಿನ ಸಣ್ಣಗೆ ಇಡ್ರಿ. ಎಣ್ಣೆ ಫ್ರೈ ಆದಮೇಲೆ ಅದೆಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ 5 ನಿಮಿಷದಷ್ಟು ಕುದಿಸಿಬಿಟ್ರೆ ಆಯ್ತು ನೋಡ್ರಿ, ರಸಮ್ ರೆಡಿ ಆಗಿಬಿಡ್ತೈತಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನಷ್ಟು ಅರಿಶಿನ, ಒಂದು ಸ್ಪೂನಷ್ಟು ಗರಂ ಮಸಾಲ, ಒಂದು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಫ್ರೆಂಡ್ಸ್. ನಾನೊಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮೇಲೆ ಸ್ವಲ್ಪ ಸಣ್ಣಗೆ ಹೆರ್ಚ್ಕೊಂಡು ಕೊತ್ತಂಬರಿ ಹಾಕಿದ್ದೀನಿ. ಅದಾದಮೇಲೆ ಕುದಿ ಬರೋವರೆಗೆ ಬೇಯಿಸ್ಕೊಳ್ಳಿ. ಒಂದು ಸ್ವಲ್ಪ ಬೇಯಿಸ್ಕೊಂಡಾದ್ಮೇಲೆ ಚೆನ್ನಾಗಿರ್ತೈತಿ. ಕೋಲ್ಡ್ ಆದವ್ರಿಗೆ ಕುಡಿಯೋಕೆ ಚೆನ್ನಾಗಿರ್ತೈತಿ ಫ್ರೆಂಡ್ಸ್, ಖಾರ ಖಾರ ಆಗಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತ್ರ ಮರಿಬೇಡ್ರಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲ್ನ. ನೋಡಿ, ಇವಾಗ ರಸಮ್ ಕುದಿ ಬಂದಿದೆ. ಇವಾಗ ಸಣ್ಣಗೆ ಇಟ್ಟು ಒಂದು 5 ನಿಮಿಷ ಕುದಿಸ್ಕೊಂಬಿಡ್ರಿ. ಕುದಿಸ್ಕೊಂಡಾದ್ಮೇಲೆ ಬ್ಯಾಚುಲರಿಗೆ ತುಂಬ ಈಸಿಯಾಗಿ ರಸಮ್ ಮಾಡಿದ್ದೀವಿ ನೋಡಿ. ಒಳ್ಳೊಳ್ಳೆ ಇಡುವೆ ಹಾಕ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ವೈಟ್ ರೈಸ್ ಜೊತೆಗೆ ಚೆನ್ನಾಗಿರ್ತೈತಿ ಫ್ರೆಂಡ್ಸ್, ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆಗುತ್ತಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್.